ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಆದ್ಮೇಲೆ ಈಗಾಗಲೇ ಸಾಕಷ್ಟು ಮಾತಾಡ್ತಾನೆ ಇದ್ದೀವಿ. ಅದೇ ಧರ್ಮಸ್ಥಳದ ಒಂದು ಕೊಲೆಗಾರರು ಯಾರು, ಕೊಂದವರು ಯಾರು ಅನ್ನೋ ನೆಲೆಯಲ್ಲಿ ಮಾತಾಡ್ತಾನೆ ಇದ್ದೀವಿ. ಆದರೆ ಇಲ್ಲಿವರೆಗೆ ಅದಕ್ಕೆ ಈ ನಮ್ಮ SITಯಿಂದ ಉತ್ತರ ಸಿಗ್ತಾ ಇಲ್ಲ. ಮೋಸ್ಟ್ಲಿ ಸಿಗೋ ಸಾಧ್ಯತೆಗಳೂ ಇಲ್ಲ. ಯಾಕಂದರೆ ಆಲ್ರೆಡಿ SIT ದೃಷ್ಟಿಯಲ್ಲಿ ಈ ಸುಳ್ಳುಗಾರರ ದೊಡ್ಡ ಅಪರಾಧಿಗಳು ಸುಳ್ಳು ಹೇಳಿದಾರ, ತಪ್ಪು ಹೇಳಿದಾರ, ಬುರುಡ ಗ್ಯಾಂಗ್ ಜನ ಅಂಥೇಳಿ ನಿರ್ಧಾರ ಮಾಡಿ SIT ಮೂಲಕ ಈಗಾಗಲೇ ನಮ್ಮ ವಿಶೇಷ ಗೋಧಿ ಮೀಡಿಯಾ ಮೂಲಕ ಅದನ್ನು ಮುಚ್ಚಾಕೋ ಪ್ರಯತ್ನ ನಡೆದದನ್ನು ಈಗಾಗಲೇ ಆ ವರದಿಯಿಂದ ಸ್ಪಷ್ಟ ಆಗ್ತಾಯಿದೆ. ಇದನ್ನು ಪೂರ್ತಿ ಬಂದಿಲ್ಲ. 1600-700 ಪುಟದ ರೆಕಾರ್ಡ್ಗಳು ಸಿಕ್ಕಿದಾವೆ ಇಲ್ಲಿವರೆಗೆ. ಅದ್ರ ಮೇಲೆ ಮಾತಾಡೋದು ಹಿನ್ನೆಲೆಯಲ್ಲೇ ದೊರೆರಾಜು ನಮ್ಮ ವಕೀಲರಾಗಿರ್ಬೋದು, ಬಾಲಣ್ಣವರಾಗಿರ್ಬೋದು, ಇವರು ಪ್ರಯತ್ನ ನಡೆಸಿದ್ದಾರೆ ಈ ಹೋರಾಟವನ್ನು ಏನಾದರೂ ಮಾಡಿ ಇವರು ಸತ್ಯವನ್ನು ಹುಡುಕಬೇಕು ಅಂತೇಳಿ. ಈ ದಿಶೆಯಲ್ಲೇ ಎಲ್ಲರೂ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ ಬೆಳ್ತಂಗಡಿ ನ್ಯಾಯಾಲಯದಲ್ಲಿರುವಂಥ ಈ ಕೇಸು ಯಾರನ್ನು ಅಪರಾಧಿ ಮಾಡಬಹುದು. ಈ SIT ತನಿಖೆಯಲ್ಲಿ ಅನೇಕ ದೋಷಗಳನ್ನ ಈಗಾಗಲೇ ಎತ್ತಿ ಹೇಳಿದ್ದಾರೆ ನಮ್ಮ ದೊರೆರಾಜು ವಕೀಲರು, ಜೊತೆಗೆ ಬಾಲಣ್ಣವರು. ಹೀಗಾಗಿ ಈ ಒಂದು ಕೇಸ್ ಏನದಪ್ಪ ಅಂತಂದ್ರೆ, ಈಗ ಇವರ ಅಭಿಪ್ರಾಯದಲ್ಲಿ ಇದು ಸುಳ್ಳಿನ ಮೇಲೆ ತಂಥದ್ದು. ಇಲ್ಲೇ ಟಾರ್ಗೆಟ್ ಯಾರನ್ನು ಮಾಡ್ತಾ ಇದ್ದಾರೆ ಅಂದರೆ ವಿಸಿಲ್ ಬ್ಲೋವರ್ ಯಾರಿದಾರ ಅವ್ರನ್ನ ಟಾರ್ಗೆಟ್ ಮಾಡಿ ಇದು ಸುಳ್ಳು ಹೇಳ್ತಾ ಇದ್ದಾರ ಇವರೆಲ್ಲ ಅನ್ನುವಂತಹ ಒಂದು ವಾತಾವರಣ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಈ ಒಂದು 6 ಜನ ಏನು ಟಾರ್ಗೆಟ್ ಮಾಡಿದ್ದಾರೆ ಇವ್ರ ಹಿಂದೆ ಅನೇಕ ದುಡ್ಡು ಬೇರೆ ಬೇರೆ ಕಡೆಯಿಂದ ಬರ್ತಾ ಇದೆ. ಬೇರೆ ಬೇರೆ ಧರ್ಮೀಯರು ಇವ್ರ ಕಡೆಯಿಂದ ಏನಪ್ಪ ಅಂದ್ರೆ ಧರ್ಮಸ್ಥಳದ ಹೆಸರು ಕೆಡಿಸುವ ಸಲುವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಲ್ಲೇನೂ ಇಲ್ಲ ಅಂತ ಘಟನೆ ಆಗಿಲ್ಲ